ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಆಪ್ಟಿಟ್ಯೂಡ್ ಕ್ವಶನ್ಸ್ ಅಂದರೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ಸು ಮತ್ತು GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ನೀಡಿರುವ ರೇಖಾಚಿತ್ರವನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ಈ ಒಂದು ವಿವಿಧ ವಿಭಾಗಗಳಲ್ಲಿನ ಸಂಖ್ಯೆಗಳು ವ್ಯಕ್ತಿಗಳ ಸಂಖ್ಯೆಯನ್ನು ಸೂಚಿಸುತ್ತವೆ. ಇಲ್ಲಿ ನೋಡಿ, ಒಂದು ರೆಕ್ಟ್ಯಾಂಗಲ್ ಇದೆ, ಸ್ಕ್ವೇರ್ ಇದೆ, ಒಂದು ಸರ್ಕಲ್ ಇದೆ ಮತ್ತು ಒಂದು ಟ್ರಯಾಂಗಲ್ ಇದೆ, ಹೌದಾ? ಸೊ ಪ್ರತಿಯೊಂದು ಚಿತ್ರವು ಒಬ್ಬೊಬ್ಬರ ಒಂದು ವ್ಯಕ್ತಿಗಳನ್ನು ಸೂಚಿಸ್ತದೆ, ಹೌದಾ? ಸೊ ಇದಕ್ಕೆ ನಾವೇನಂತೀವಿ? ವೆನ್ ಡಯಾಗ್ರಾಮ್. ಈ ವೆನ್ ಡಯಾಗ್ರಾಮ್ ಮೇಲೆ ಅಟ್ಲೀಸ್ಟ್ ಮಿನಿಮಮ್ 1 or 2 ಕ್ವಶನ್ಸ್ಗಳನ್ನು ನಿಮಗೆ ಈ ಒಂದು ಮುಂಬರುವ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಇದರ ಸೊಲ್ಯೂಷನ್ ನೋಡಿ ಹೇಗಿರುತ್ತೆ. ಈಗ ರೂರಲ್ ಅಂದರೆ ಏನು? ಇದು ಚೌರಸ. ಫಿಮೇಲ್ಸ್ ಅಂದರೆ ಮಹಿಳೆಯರು, ಇದು ಸರ್ಕಲ್. ಆಮೇಲೆ ಇದು ಟ್ರಯಾಂಗಲ್, ಇದು ಎಂಪ್ಲಾಯ್ಡ್ ಅಂದರೆ ಉದ್ಯೋಗಿಗಳು. ನೋಡಿ, ಎಂಪ್ಲಾಯ್ಡ್ ಅಂದರೆ ಉದ್ಯೋಗಿಗಳು, ರೂರಲ್ ಗ್ರಾಮೀಣ, ಫಿಮೇಲ್ಸ್ ಮಹಿಳೆಯರು. ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ? ಉದ್ಯೋಗವಿಲ್ಲದ ಎಷ್ಟು ಗ್ರಾಮೀಣ ಮಹಿಳೆಯರಿದ್ದಾರೆ? ಉದ್ಯೋಗವಿಲ್ಲದ ಅಂದರೆ ಅವರಿಗೆ ಕೆಲಸ ಇಲ್ಲ, ಬಟ್ ಅವರು ಗ್ರಾಮೀಣ ಮಹಿಳೆಯರು. ಈಗ ಉದ್ಯೋಗ ಅಂದರೆ ಏನು ಬರುತ್ತಾ? ಇದು ಟ್ರಯಾಂಗಲ್ ಬರುತ್ತೆ, ಹೌದಾ? ಈ ಟ್ರಯಾಂಗಲ್ ಬರ್ತದಂದ್ರೆ ಈ ಟ್ರಯಾಂಗಲಲ್ಲಿ ಏನೇನು ಅಂಕಿ ಸಂಖ್ಯೆಗಳು ಬರ್ತಾವ ಅವುಗಳನ್ನೆಲ್ಲ ನೀವು ಬಿಟ್ಟು ಬಿಡಬೇಕು. ಸೊ ಇದು 4 ಏನು? ಓನ್ಲಿ ಫಿಮೇಲ್ಸ್, ಅವರು ಮಹಿಳೆಯರು. 5 ಅವರು ಗ್ರಾಮೀಣ ಮಾತ್ರ. ಬಟ್ ಇದು 6 ಇದೆಯಲ್ಲ, ಇದು 6 ಏನು ಹೇಳ್ತದೆ ನೋಡಿ? 6 ಇದು ಗ್ರಾಮೀಣ ಮಹಿಳೆಯರನ್ನು ತಿಳಿಸ್ತದೆ, 6. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಇಲ್ಲಿ 6 ಆಗುತ್ತೆ ನೋಡಿ. ಕರೆಕ್ಟ್ ಆನ್ಸರ್ ಏನು? 6 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಲೈಟ್ ಮೇಲೆ ಇದೆ. ಫಿಸಿಕ್ಸಲ್ಲಿ ಲೈಟ್ ಮೇಲೆ ಬರುತ್ತೆ, ಲೈಟ್ ಮೇಲಿನ ಒಂದು ಕ್ವಶನ್ ಇದು. ಓಕೆ, ಸೊ ಕೆಳಗಿನವುಗಳಿಂದ ಬೆಳಕಿನ ಚದುರುವಿಕೆಯ ಅನ್ವಯಿಕೆ ಅಥವಾ ಅಪ್ಲಿಕೇಶನ್ಗಳನ್ನು ಗುರುತಿಸಿ. ಬೆಳಕಿನ ಚದುರುವಿಕೆ ಅಂದ್ರೇನು? ಅಂದರೆ ಪಸರಿಸೋದು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಅಂತೀವಿ ನಾವು, ಹೌದಾ? ಸೊ ಇಲ್ಲಿ ಇದರ ಒಂದು ಅಪ್ಲಿಕೇಶನ್ಸ್ಗಳು ಏನೇನಂದ್ರೆ, ಒಂದು ಟಿಂಡಲ್ ಪರಿಣಾಮ ಆಗ್ತದೆ, ಆಮೇಲೆ ಸೂರ್ಯನ ಕೆಂಪು ಬಣ್ಣ ಮತ್ತು ಆಕಾಶದ ನೀಲಿ ಬಣ್ಣ. ನೋಡಿ, ಸೂರ್ಯನ ಕೆಂಪು ಬಣ್ಣ ಮತ್ತು ಆಕಾಶದ ನೀಲಿ ಬಣ್ಣ. ಈಗ ಒಂದು ಸಿಂಪಲ್ ಕ್ವಶನು, ಆಕಾಶ ಯಾಕೆ ನೀಲಿಯಾಗಿ ಕಾಣ್ತದೆ? ಯಾಕೆಂದರೆ ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಇದಕ್ಕೆ ಬೆಳಕಿನ ಚದುರುವಿಕೆ ಅಂತ ಅಂತೀವಿ. ಆಮೇಲೆ ಸೂರ್ಯ ನೀವು ನೋಡ್ಬೋದು ಕೆಂಪು ಬಣ್ಣ, ಯಾವಾಗದು? ಸನ್ಸೆಟ್ ಮತ್ತು ಸನ್ರೈಸ್ ಆಗೋ ಟೈಮಲ್ಲಿ. ಸೊ ಇದು ಬೆಳಕಿನ ಚದುರುವಿಕೆಯಿಂದ ಆಗ್ತದೆ. ಮತ್ತು ಇನ್ನೊಂದು, ಅಪಾಯದ ಸಂಕೇತಗಳು ಕೆಂಪು ಬಣ್ಣದಲ್ಲಿರುವುದು. ಕೆಂಪು ಬಣ್ಣ ಯಾಕೆಂದರೆ ಅದು ಕೆಂಪು ಬಣ್ಣ ಏನಾಗ್ತದ? ಈಗ ದೂರ ಇದ್ರೂ ನಿಮ್ಗೆ ಅದು ಏನಪ್ಪ ದಿಢೀರನೇ ಗೊತ್ತಾಗತ್ತೆ, ಯಾವುದು ಇಲ್ಲಿ ಡೇಂಜರಸ್ ಅಥವಾ ಸಿಗ್ನಲ್ ಬಿದ್ದಿದೆ, ಹೌದಾ? ಅದಕ್ಕೆ ಕೆಂಪು ಬಣ್ಣವನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಒಂದು ಪದದ ಭಾಷಾಂತರಕ್ಕೆ 2 ರೂಪಾಯಿ ಪಾವತಿಸಿದ್ದರೆ ಸೋಮವಾರ ಪುನೀತ್ ಮತ್ತು ಮೋಹಿತ್ ಪಡೆದ ಒಟ್ಟು ಮೊತ್ತ ಎಷ್ಟು? ನೋಡಿ, ಒಂದು ಪದ ಭಾಷಾಂತರಕ್ಕೆ 2 ರೂಪಾಯಿ. ನೋಡಿ, ಭಾಷಾಂತರಿಸಿದ ಪದಗಳ ಸಂಖ್ಯೆ ಇದು. ಸೋಮವಾರ, ಮಂಗಳವಾರ, ಬುಧವಾರ. ಇಲ್ಲಿ ಏನು ಕೇಳಿದ್ದಾರೆ? ಸೋಮವಾರ ಪುನೀತ್ ಮತ್ತು ಮೋಹಿತ್ ಇಬ್ಬರು ಅಂದರೆ ಇದನ್ನು ಕೂಡಿಸ್ಬೇಕು ನಾವು. 548 ಪ್ಲಸ್ 696, 1 4 14 12 14. ಓಕೆ,
ಸೊ ಇದು ಒಟ್ಟು ಭಾಷಾಂತರಿಸಿದ ಪದಗಳು. ಒಂದು ಪದಕ್ಕೆ ಎಷ್ಟು? 2 ರೂಪೀಸ್. ಅಂದರೆ ಟೋಟಲ್ 1244 ಪದಗಳಿಗೆ ಎಷ್ಟಾಗುತ್ತೆ? 8 8 4 2 2488. ಸೊ ಕರೆಕ್ಟ್ ಆನ್ಸರ್ 2488. ನೆಕ್ಸ್ಟ್ ನೋಡಿ, ಇಲ್ಲಿ ಹೊಂದಿಸಿ ಬರೆಯಿರಿ. ಒಂದು ಕಡೆ ಪರ್ವತ ಶ್ರೇಣಿ, ಮತ್ತೊಂದು ಕಡೆ ರಾಜ್ಯಗಳು. ಅರಾವಳಿ ಪರ್ವತ ಎಲ್ಲಿ ಬರ್ತದ? ಇದು ರಾಜಸ್ಥಾನದಲ್ಲಿ. ವಿಂಧ್ಯ ಶ್ರೇಣಿ ಇದು ಮಧ್ಯಪ್ರದೇಶ. ವಿಂಧ್ಯ, ಸಾತ್ಪುರ ಇವೆಲ್ಲ ಮಧ್ಯಪ್ರದೇಶದಲ್ಲಿ ಬರ್ತಾವೆ. ಪಶ್ಚಿಮ ಘಟ್ಟ ಇದು ಕೇರಳ ಮತ್ತು ಕರ್ನಾಟಕ. ಹಿಮಾಲಯ ಶ್ರೇಣಿ ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಒಂದು ಕೆಳಗಿನ ಗಣಿತೋಕ್ತಿಯನ್ನು ಸರಳೀಕರಿಸಿ. ನೋಡಿ, ಇದು ಈ ರೀತಿ ಒಂದು ಏನಪ್ಪ ಸಮೀಕರಣ ಕೊಟ್ಟಿದ್ದಾರೆ ಅಥವಾ ಸೊ ಇದನ್ನು ನಾವು ಸ್ವಲ್ಪ ಸಿಂಪಲ್ ಆಗಿ ಇದನ್ನು ಸರಳೀಕರಿಸಬೇಕು ಅಥವಾ ಸಿಂಪ್ಲಿಫೈಡ್ ಮಾಡಬೇಕು. ಓಕೆ, ಸೊ ಈಗ ಇದನ್ನು ಹೇಗೆ ಮಾಡ್ತೀರಿ? ಜಸ್ಟ್ ಸಿಯರ್ ನೋಡಿ, 3x² ಇದೆಯಾ? ಈಗ 5 × 2 ಏನಾಗುತ್ತಾ? 10 ಆಗುತ್ತಾ? ಹೌದಾ? ಸೊ ಇದನ್ನು ಏನು ಮಾಡ್ತೀರಿ? ಈಗ ಅದು 10 ಆಗುತ್ತಾ, ಬಟ್ 3/5. ಈಗ ನೋಡಿ, ಇದಕ್ಕೂ 3/5 ಆಗುತ್ತಾ, ಇದು × 5 ಆಗುತ್ತಾ? ಹೌದಾ? ಸೊ ಡಿವೈಡೆಡ್ ಬೈ 6² × x -2 × 2 ಆಗುತ್ತಾ? ಓಕೆ, ಆಮೇಲೆ ಏನು? 3/5 ಅಂದರೆ ಏನಾಗುತ್ತೆ? 3/5 ಅಂದರೆ 3 × 3 9 9 27 81. ಆಮೇಲೆ 243. ಇದು 243 × x⁻10. ಹೌದಾ? ಆಮೇಲೆ ಕೆಳಗಡೆ 6² ಅಂದರೆ ಎಷ್ಟು? 36 × x⁻4. x⁻4 ಅಂದರೆ ಇಲ್ಲಿ ಟೋಟಲ್ ಆಗಿ ಏನಾಗುತ್ತೆ? ಇದು 243, ಇದು -4 ಇದು ಮೇಲೆ ಹೋಗುತ್ತಾ, x⁻10 ಆಗುತ್ತಾ, ಡಿವೈಡೆಡ್ ಬೈ 36. ಸಾರಿ, ಇದು 14 ಆಗುತ್ತಾ? ನೋಡಿ, ಈಗ ನೀವು ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ ನಿಮಗೆ? ನೋಡಿ, ಇದು x⁻14 ಬಂದಿದೆಯಲ್ಲ, ಹೌದಾ? ಸೊ ಇದನ್ನು ನೀವು ಸಾಲ್ವ್ ಮಾಡಿ. 9 4 36, 9 2 18, 9 7 63, ಅಂದರೆ 27/4 × x⁻14. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಒಂದು ಮಸೂರದ ಸಾಮರ್ಥ್ಯದ SI ಏಕಮಾನ ಅಥವಾ SI ಯೂನಿಟ್ ಆಫ್ ಲೆನ್ಸ್. SI ಯೂನಿಟ್ ಏನು? ಡಯಾಪ್ಟರ್. ಕರೆಕ್ಟ್ ಆನ್ಸರ್ ಏನು? ಡಯಾಪ್ಟರ್. ಆಪ್ಷನ್ 1 ಇಸ್ ದ ರೈಟ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ವೇಳೆ k+1/k = -2 ಇದ್ರೆ k³ + 1/k³ ಇದರ ಒಂದು ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಸಿಂಪಲ್ ಇದೆ, ಇಲ್ಲಿ ಏನೂ ಇಲ್ಲ. ಈ ಇಂಥ ಕ್ವಶನ್ ಅಟ್ಲೀಸ್ಟ್ ಒಂದು ನಿಮ್ಗೆ ಲ್ಯಾಂಡ್ ಸರ್ವೇರಲ್ಲಿ ಕೇಳ್ತಾರೆ. ಸೊ ಇದನ್ನು ಏನು ಮಾಡೋದು ನೀವು? a + b ಹೋಲ್ ಬ್ರಿಕೆಟ್ ಕ್ಯೂಬ್ ಇದರದೊಂದು ಫಾರ್ಮುಲಾ ಗೊತ್ತಿದ್ರೆ ಆಯ್ತು ನಿಮಗೆ. ಏನಪ್ಪ ಇದು? a³ + b³ + 3ab ಆಫ್ a + b ಅಥವಾ a³ + b³ + 3a² b. ನೋಡಿ, ಹೀಗೂ ಬರುತ್ತೆ. a³ + b³ + 3a² b + 3ab². ಹೌದಾ? ಈ ರೀತಿ ಬರುತ್ತೆ. ಸೊ ನಾವು ಇದನ್ನು ಇದ್ರ ಮೇಲೆ ಇಂಪ್ಲಿಮೆಂಟ್ ಮಾಡೋಣ. ಹೇಗೆ ನೋಡಿ, ಈಗ ಇದನ್ನು k + 1/k = -2 ಇದೆ. k + 1/k = -2.
ಈಗ ಕ್ಯೂಬ್ ಮಾಡಿ ಎಲ್ಲ ಆನ್ ಬೋತ್ ಸೈಡ್ಸ್. ಕೆ ಕ್ಯೂಬ್ ಪ್ಲಸ್ 1/k³ ಪ್ಲಸ್ 3ab. 3ab ಅಂದ್ರೇನು? k ಇಂಟು 1/k, ಹೌದಾ? ಪ್ಲಸ್ k ಪ್ಲಸ್ 1/k ಈಕ್ವಲ್ ಟು ಮೈನಸ್ 2³ 2³ ಏನಾಗುತ್ತೆ? -8 ಆಗುತ್ತೆ, ಹೌದಾ? ಸೊ k³ ನಮಗೆ ಇಲ್ಲಿ ಬತ್ತು ಟರ್ಮ್ ನೋಡಿ, ಇದು k³ ಬತ್ತು. ಜಸ್ಟ್ ಮಿನಿಟ್. k³ ಪ್ಲಸ್ 1/k³ ಏನು? ಇದನ್ನು ನಾವು ಈಗ ಫೈಂಡ್ ಔಟ್ ಮಾಡೋರಿದ್ದೀವಿ, ಹೌದಾ? ಇದೇ ಬೇಕಾಗಿದೆ ನಮಗೆ. ಸೊ ಈಗೇನು ಇದು ಆ್ಯಸ್ ಇಟ್ ಈಸ್ ಉಳಿತದ. ಆಮೇಲೆ ಇದು ಕೆ ಕ್ಯಾನ್ಸಲ್ ಆಗ್ತದೆ ನೋಡಿ. ಜಸ್ಟ್ ಮಿನಿಟ್. ಇದು ಕೆ ಕ್ಯಾನ್ಸಲ್ ಆಗ್ತದೆ, ಹೌದಾ? 3 ಆ್ಯಸ್ ಇಟ್ ಈಸ್ ಉಳಿತದ. ಬಟ್ ಇಲ್ಲಿ k ಪ್ಲಸ್ 1/k ಅಂದರೆ ಏನು? ಏನಿದೆ ಇಲ್ಲಿ ನೋಡಿ, ಏನಿದೆ ಇಲ್ಲಿ? -2, ಓಕೆನಾ? ಸೊ ಅದಕ್ಕೆ k³ ಪ್ಲಸ್ 1/k³ ಪ್ಲಸ್ 3 ಆಫ್ -2 ಈಕ್ವಲ್ ಟು -8, ಹೌದಾ? ಇದು ಆ್ಯಸ್ ಇಟ್ ಈಸ್ ಇಲ್ಲೇ ಉಳಿತದ. ಇದು -6 ಇದ್ದದ್ದು 3 × 6 -6. ಸೊ ಈ -6 ಏನಾಗುತ್ತೆ? ದಿಸ್ ಸೈಡ್ ಹೋಗುತ್ತೆ, ಇಲ್ಲಿ ಹೋಯ್ತಂದ್ರೆ ಏನಾಗ್ತದೆ? ಇದು +6 -8 + 6 -2. ಸೊ -2 ಈಸ್ ಅ ಕರೆಕ್ಟ್ ಆನ್ಸರ್. ಆಪ್ಷನ್ 3 ಕರೆಕ್ಟ್ ಆಗ್ತದೆ. ಈ ರೀತಿ ನೀವು ಈ ಒಂದು ಫಾರ್ಮುಲಾ ಮುಖಾಂತರ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಥವಾ ಹೊಂದಿಕೆಯಾಗಿಲ್ಲ? ಒಂದನೇದೇನು? ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕೆ? ಬೇವು ಇದು ಅಲ್ಪೈನ್ ಪ್ರದೇಶದಲ್ಲಿ ಬೆಳೀತದಂತ ಕೊಟ್ಟಿದ್ದಾರೆ ಇಲ್ಲಿ. ನೋ, ನಾಟ್ ಅಲ್ಪೈನ್ ಪ್ರದೇಶ. ಈಗ ನಿಮಗೆ ಸಾಮಾನ್ಯವಾಗಿ ಗೊತ್ತು, ನೀವು ಕರ್ನಾಟಕದಲ್ಲಿ ಎಲ್ಲ ಕಡೆ ನೋಡ್ಬೋದು, ಪ್ರತಿಯೊಂದು ಗ್ರಾಮದಲ್ಲಿ ಬೇವಿನ ಗಿಡ ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಬೇವಿನ ಗಿಡ ಎಲ್ಲ ಕಡೆ ಬೆಳೀತದೆ. ಸೊ ಅದಕ್ಕೆ ಇದು ಅಲ್ಪೈನ್ ಪ್ರದೇಶ ತಪ್ಪಾಗ್ತದೆ. ಈ ಎಲ್ಲ ಒಂದು ಉಷ್ಣ ಪ್ರದೇಶಗಳಲ್ಲಿನೂ ಎಲ್ಲ ಕಡೆ ಬೆಳೀತದೆ. ಓಕೆ, ಆಮೇಲೆ ಭಾರತೀಯ ಶ್ರೀಗಂಧದ ಮರ ಡೆಕ್ಕನ್ ಪ್ರಸ್ಥಭೂಮಿಯ ವರ್ಷಕ್ಕೊಮ್ಮೆ ಎಲೆ ಉದುರುವ ಕಾಡುಗಳು. ಇದು ಕರೆಕ್ಟ್ ಇದೆ, ಹೌದು. ಶ್ರೀಗಂಧದ ಮರ ನೀವು ನೋಡ್ಬೋದು. ಸ್ಯಾಂಡಲ್ವುಡ್ಗೆ ನಮ್ಮ ಕರ್ನಾಟಕ ರಾಜ್ಯ ಫೇಮಸ್ ಇದೆ. ಈ ಒಂದು ಡೆಕ್ಕನ್ ಅಂದರೆ ಏನಾಗುತ್ತದೆ? ಈ ಡೆಕ್ಕನ್ ಪ್ರಸ್ಥಭೂಮಿ ನೋಡಿ, ಇದು ಭಾರತ ನಕಾಶೆ. ಇಲ್ಲಿ ಎಲ್ಲ ಗುಜರಾತ್ ಬರುತ್ತೆ, ಇದು ಉತ್ತರ ಭಾರತ ಬರ್ತದೆ. ಓಕೆ, ಡೆಕ್ಕನ್ ಅಂದ್ರೇನು? ಈ ಭಾಗ ಸೌತ್ ಈ ರೀತಿ ಬರ್ತದೆ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ, ಇವಿಷ್ಟು ಭಾಗಗಳು ಇಲ್ಲಿ ಡೆಕ್ಕನ್ ಪ್ರಸ್ಥಭೂಮಿ ಕಂಡು ಬರ್ತದೆ. ಇಲ್ಲಿ ಶ್ರೀಗಂಧದ ಮರಗಳನ್ನು ನೀವು ನೋಡ್ಬೋದು. ಇದು ಕರೆಕ್ಟ್ ಅದ. ಫಿಕಸ್ ಇದು ಮಲಬಾರ್ ಕರಾವಳಿ ತೇವಾಂಶವುಳ್ಳ ಕಾಡುಗಳು. ಇದು ಮಲಬಾರ್ ಅಂದರೆ ಈ ಒಂದು ಕರಾವಳಿ ತೀರದಲ್ಲಿ ಏನು ಈ ಒಂದು ಮರಗಳು ಕಂಡು ಬರ್ತಾವ. ಆಮೇಲೆ ಪೈನ್ ಫಾರೆಸ್ಟ್ ಅಂತ ಕೇಳಿರ್ತೀರಿ ನೀವು. ಪೈನ್ ಇವು ಹಿಮಾಲಯ ಉಪೋಷ್ಣ ವಲಯದಲ್ಲಿ ಕಂಡು ಬರ್ತಾವ. ಓಕೆ, ಅದೇ ರೀತಿ ನೀವು ಇಲ್ಲಿ ಊಟಿಗಳಲ್ಲಿ ನೋಡ್ಬೋದು. ಊಟಿ ಕೆಲವೊಂದಿಷ್ಟು ಈ ಒಂದು ತಂಪು ಸ್ಥಳಗಳಲ್ಲಿನೂ ನೋಡ್ಬೋದು ನೀವು ಈ ಪೈನ್. ಓಕೆ, ನೆಕ್ಸ್ಟ್ ಕ್ವಶನು. ಆಧುನಿಕ ಭಾರತೀಯ ಇತಿಹಾಸದ ಕೆಳಗಿನ ಯಾವ ಘಟನೆಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಥವಾ ಹೊಂದಿಕೆ ಆಗಿಲ್ಲ? ಒಂದನೇದು ಲಾರ್ಡ್ ಕರ್ಜನ್ ಅವರಿಂದ ಬಂಗಾಳ ವಿಭಜನೆ 1905ರಲ್ಲಿ ಆಗ್ತದ, ಕರೆಕ್ಟ್ ಅದ. ಅಮೃತ್ಸರದಲ್ಲಿನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919, ಕರೆಕ್ಟು. ಕ್ವಿಟ್ ಇಂಡಿಯಾ ಚಳವಳಿ 1942, ಇದು ಕರೆಕ್ಟು. ಮಹಾತ್ಮ ಗಾಂಧೀಜಿಯವರ ದಾಂಡಿ ಯಾತ್ರೆ ಅಥವಾ ಮೆರವಣಿಗೆ ಇದು 1910 ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತಾ? ದಾಂಡಿ ಯಾತ್ರೆ ಯಾವಾಗಾಗಿದೆ? 1930ರಲ್ಲಿ. ಓಕೆ, 1930 ಮಾರ್ಚ್ ತಿಂಗಳಲ್ಲಿ ತಮ್ಮ ಒಂದು ದಾಂಡಿ ಯಾತ್ರೆಯನ್ನು ಪ್ರಾರಂಭಿಸಿ ಏಪ್ರಿಲಲ್ಲಿ ಅಂತಿಮಗೊಳಿಸ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ಭಾಷೆಗಳು
ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಮಾತನಾಡುವವರನ್ನು ಹೊಂದಿದೆ ಈ ಕೆಳಗೆ ಕೊಟ್ಟಂಥಗಳಲ್ಲಿ. ಓಕೆ, ಎಲ್ಲಕ್ಕಿಂತ ಹೆಚ್ಚು ಬಂಗಾಳಿ ಕರೆಕ್ಟ್ ಆಗ್ತದೆ. ಬಂಗಾಳಿ ಇದನ್ನು ಯಾವ ರಾಜ್ಯದಲ್ಲಿ ಮಾತನಾಡ್ತಾರೆ? ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಮತ್ತು ಸುತ್ತಮುತ್ತಲಿನ ವಿವಿಧ ಒಂದು ರಾಜ್ಯಗಳು. ಫಾರ್ ಎಕ್ಸಾಂಪಲ್ ಒಡಿಸ್ಸಾದ ಒಂದು ಬಾರ್ಡರ್. ಓಕೆ, ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಬಾರ್ಡರ್ ಏನಿದಾವಲ್ಲ ಅವು ಅಂದರೆ ಈಗ ನಮ್ಮ ಕರ್ನಾಟಕದ ಬಾರ್ಡರ್ ಆದಂಥ ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಗೋವಾ, ಮಹಾರಾಷ್ಟ್ರ, ಹೌದಾ? ಆ ಒಂದು ಬಾರ್ಡರ್ದಲ್ಲಿ ವಿವಿಧ ಒಂದು ಭಾಷೆಯನ್ನು ಮಾತನಾಡುವವರನ್ನು ನೋಡ್ತೀವಿ. ಇಲ್ಲಿ ಮೇಲೆ ಮರಾಠಿಯನ್ನು ನೋಡ್ತೀವಿ, ಆಮೇಲೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ತೆಲುಗು ನೋಡ್ತೀವಿ, ಆಮೇಲೆ ಇಲ್ಲಿ ಆಗ್ನೇಯ ಭಾಗದಲ್ಲಿ ಅಥವಾ ಈ ಕೋಲಾರ ಒಂದು ಭಾಗದಲ್ಲಿ ಏನು ತಮಿಳನ್ನು ನೋಡ್ತೀವಿ, ಆಮೇಲೆ ಈ ಕೊಡಗು, ಮೈಸೂರು, ಚಾಮರಾಜನಗರ, ಹೌದಾ? ಸೊ ಮತ್ತು ಈ ಉಡುಪಿಯಲ್ಲಿ ನೋಡ್ಬೋದು, ಮಲಯಾಳಂ ನೋಡ್ತೀವಿ, ಆಮೇಲೆ ಉತ್ತರ ಕನ್ನಡದಲ್ಲಿ ಗೋವಾ ಅಂದರೆ ಕೊಂಕಣಿಯನ್ನು ನೋಡ್ತೀವಿ, ಹೌದಾ? ಹೀಗೆ ಪಶ್ಚಿಮ ಬಂಗಾಳದ ಒಂದು ಸುತ್ತಮುತ್ತಲಿನ ರಾಜ್ಯಗಳು ಕೂಡ ಈ ಒಂದು ಬಂಗಾಳಿಯನ್ನು ಮಾತನಾಡ್ತವ. ಓಕೆ, ಸೊ ಇದಿಷ್ಟು ಒಂದು ಬಹುಮುಖ್ಯವಾದಂಥ ಪ್ರಶ್ನೆಗಳಾಗಿದ್ದವು. ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳೊಂದಿಗೆ ಬರ್ತೀನಿ. ಸೊ ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು.